ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ದೇಶಾದ್ಯಂತಲೂ ಕೂಡ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗಿರುವಂಥದ್ದು. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಬೇಕು, ಅವರಿಗೆ ಒಂದು ರೀತಿಯ ಉದ್ಯೋಗವನ್ನು ಕೊಡಬೇಕು. ಯಾಕಂತೇಳಿದ್ರೆ ಸಾಕಷ್ಟು ಮಂದಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸಿಗೋದಿಲ್ಲ. ವರ್ಷದಲ್ಲಿ ಸಂಪೂರ್ಣ ಸುಮಾರು 100 ದಿನ ಅವರಿಗೆ ಕೇಂದ್ರ ಸರ್ಕಾರದಿಂದ ಉದ್ಯೋಗ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೆ ಮನ್ರೇಗಾ ಸ್ಕೀಮನ್ನು ತರಲಾಗಿತ್ತು. ಸದ್ಯ ಆ ಸ್ಕೀಮನ್ನು ಇದೀಗ ನರೇಂದ್ರ ಮೋದಿ ಸರ್ಕಾರ ಒಂದಷ್ಟು ಮಾರ್ಪಾಡನ್ನು ಮಾಡಿ ಜಿ ರಾಮ್ಜಿ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅದನ್ನು ಸಂಸತ್ನಲ್ಲಿ ಅಂಗೀಕಾರ ಕೂಡ ಆಗಿರುವಂಥದ್ದು. ಇನ್ನು ಜಿ ರಾಮ್ಜಿ ಅಂತ ಅಂದರೆ ಏನು ಅಂತ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಈ ಹಿಂದೆ ಅಂದರೆ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿ ಇದನ್ನು ಈಗ ಕರೆಯಲಾಗ್ತಿದೆ. ಹಿಂದೆ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರೆಯಲಾಗ್ತಾ ಇತ್ತು. ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಜನರಿಗೆ ಯಾರಿಗೆ ಉದ್ಯೋಗ ಇಲ್ವೋ ಅವರಿಗೆ ಸುಮಾರು ವರ್ಷದಲ್ಲಿ 364 ದಿನ ಏನಿರುತ್ತೆ ಅದರಲ್ಲಿ 100 ದಿನಗಳ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಗ್ರಾಮೀಣ ಮಟ್ಟದಲ್ಲಿ ಎಸ್ಪೆಷಲಿ ಗ್ರಾಮ ಪಂಚಾಯತಿಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು. ಈಗೇನು ಕಳೆದ ಸುಮಾರು ವರ್ಷಗಳಿಂದ ಈ ಗ್ರಾಮೀಣ ಖಾತ್ರಿ ಯೋಜನೆಯಲ್ಲಿ ಅನೇಕರು ಉದ್ಯೋಗವನ್ನು ಪಡ್ಕೊಳ್ತಾ ಇದ್ರು. ಆದರೆ ಕಳೆದ 8-10 ವರ್ಷಗಳಲ್ಲಿ ಒಂದಷ್ಟು ಅಕ್ರಮಗಳು ಈ ಗ್ರಾಮೀಣ ಅಂದರೆ ಈ ಮನ್ರೇಗಾದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ JCPಗಳಿಂದ ಕೆಲಸ ಮಾಡಿಸುವಂಥದ್ದಾಗಿರ್ಬೋದು, ಇಲ್ಲದ ನಕಲಿ ಜಾಬ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಬಿಲ್ ಪಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದಷ್ಟು ಕೋಟ್ಯಾಂತರ ರೂಪಾಯಿಯಷ್ಟು ಅವ್ಯವಹಾರಗಳು ನಡೆದ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದಷ್ಟು ಪರಿಣಾಮಕಾರಿ ರೀತಿಯಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಒಂದಷ್ಟು ಮಂದಿ ಮಾತನ್ನು ಸಹ ಆಡಿರುವಂಥದ್ದು. ರಾಜಕೀಯ ವಲಯದಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟು ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಒಂದಷ್ಟು ಮಾರ್ಪಾಡನ್ನು ಮಾಡಿ ಮನ್ರೇಗಾದ ಹೆಸರನ್ನು ಕೂಡ ಕೇಂದ್ರ ಸರ್ಕಾರ ಬದಲು ಮಾಡಿರುವಂಥದ್ದು. ಇನ್ನು ಈ ಹಿಂದೆ 100 ದಿನಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನಗಳಷ್ಟು ಕೆಲಸವನ್ನು ಗ್ರಾಮೀಣ ಭಾಗದ ಜನರಿಗೆ ಕೊಡಲಾಗ್ತಾ ಇತ್ತು. ನಿಜಕ್ಕೂ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಲಾಗ್ತಾ ಇತ್ತು. ಇದೀಗ ಹೊಸದಾಗಿ ಜಿ ರಾಮ್ಜಿ ಯೋಜನೆ ಏನಿದೆ ಇದರಲ್ಲಿ 125 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಕೊಡಲಾಗುತ್ತೆ. ಜೊತೆಗೆ 60 ದಿನಗಳ ಕಾಲ ವಿಶ್ರಾಂತಿಯನ್ನು ಕೊಡಲಾಗುತ್ತೆ. ಅಂದರೆ ಹಿಂದೆ ವರ್ಷದ 364 ದಿನಗಳಲ್ಲಿ ಯಾವಾಗ ಬೇಕಾದರೂ ಕೂಡ ಅವರು ಕೆಲಸವನ್ನು ಕೇಳಿ ಪಡ್ಕೋಬೋದಾಗಿತ್ತು. ಆದರೆ ಈಗ ಆ ಸ್ಕೀಮ್ ಇಲ್ಲ. ಅಂತಂದರೆ 60 ದಿನಗಳು ಎಸ್ಪೆಷಲಿ ರೈತರು ಯಾವಾಗ ಸುಗ್ಗಿ ಅಂತ ಇರುತ್ತೆ ಅಂದರೆ ರಾಜ್ಯಗಳಲ್ಲಿ ಅಂತಹ ಸಂದರ್ಭದ 2 ತಿಂಗಳು ಈ ಉದ್ಯೋಗ ಖಾತ್ರಿ ಏನಿದೆ ಈ ಜಿ ರಾಮ್ಜಿ ಏನಿದೆ ಇದು ಸಿಗೋದಿಲ್ಲ. ಬದಲಾಗಿ ಇನ್ನುಳಿದಾಗ 125 ದಿನಗಳ ಕೆಲಸಗಳು ಸಿಗುತ್ತೆ. ಇನ್ನು ಈ ಯೋಜನೆಗಳಲ್ಲಿ ಒಂದಷ್ಟು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಗ್ರಾಮೀಣ ಭಾಗದಲ್ಲಿ, ಅವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇತ್ತು, ಎಷ್ಟು ಅಂದರೆ ಅದರ ಒಂದಷ್ಟು ಅಂದರೆ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇತ್ತು, ಯಾವೆಲ್ಲವೂ ಅಂಶಗಳು ಅಲ್ಲಿತ್ತು ಅಂತ ಒಮ್ಮೆ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಇನ್ನು ರಾಷ್ಟ್ರೀಯ ಈ ಮನ್ರೇಗಾ ಏನಿದೆ ಇದರಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಭರವಸೆಯನ್ನು ಕೊಡ್ತಾ ಇತ್ತು. ಪ್ರತಿ ಕುಟುಂಬಕ್ಕೂ ಕೂಡ ಕನಿಷ್ಠ 100 ದಿನಗಳ ಕೂಲಿ ವ್ಯವಸ್ಥೆಯನ್ನು ಈ ಯೋಜನೆ ಈ ಹಿಂದೆ ಕೊಡ್ತಾ ಇರುವಂಥದ್ದು. ಅದಕ್ಕೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಸಹ ಅಂದರೆ ಕೆಲಸಕ್ಕೆ ಬರ್ಬೋದಾಗಿತ್ತು. ಯಾವುದೇ ಲಿಂಗ ತಾರತಮ್ಯ ಅಂದರೆ ಹೆಣ್ಣು ಗಂಡು ಅನ್ನುವ ಯಾವುದೇ ತಾರತಮ್ಯ ಸಹ ಇರಲಿಲ್ಲ. ಜೊತೆಗೆ ಸ್ವಯಂ ಪ್ರೇರಿತವಾಗಿ ಕೂಡ ಕೆಲಸಕ್ಕೆ ಬರ್ಬೋದಾಗಿತ್ತು. ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಕೃಷಿ ಹೊಂಡ ಇರ್ಬೋದು, ಕೆರೆಗಳನ್ನ ಹೂಳೆತ್ತೋದಿರ್ಬೋದು, ಶೌಚಾಲಯ ನಿರ್ಮಾಣ, ಬದು ನಿರ್ಮಾಣ ಎಲ್ಲ ಕಾರ್ಯಗಳನ್ನು ಕೂಡ ಈ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ಆ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡ್ಬೋದಾಗಿತ್ತು. ಅಲ್ಲದೆ ಈಗ ಯಾಕೆ ಜಿ ರಾಮ್ಜಿಯಲ್ಲಿ ಉದ್ಯೋಗ ಇದಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಒಮ್ಮೆ ನೋಡೋದಾದರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು ಅವೈಜ್ಞಾನಿಕವಾಗಿದೆ. ಜನಗಳಿಗೆ 60 ಅಂದರೆ ವರ್ಷದಲ್ಲಿ ಸುಮಾರು 60 ದಿನಗಳ ಕಾಲ ಉದ್ಯೋಗವನ್ನು ನಿಷೇಧ ಮಾಡಿರೋದು ಇದು ಅವೈಜ್ಞಾನಿಕ ಅಂತ ಪ್ರಿಯಾಂಕಾ ಖರ್ಗೆ ಅವರು ವಾಗ್ವಾದವನ್ನು ಮಾಡ್ತಾ ಇರುವಂಥದ್ದು. ಅಲ್ಲದೆ ಇದರಿಂದ ಮತ್ತೊಂದು ಹೊರೆ ಅಂತಂದರೆ ರಾಜ್ಯ ಸರ್ಕಾರಗಳಿಗೆ ಒಂದಷ್ಟು ಹೊರೆ ಆಗ್ತಾ ಇದೆ ಅನ್ನುವಂಥ ಆರೋಪ ಸಹ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಂಪೂರ್ಣವಾಗಿ ಎಲ್ಲ ವೆಚ್ಚವನ್ನು ಕೂಡ ಕೇಂದ್ರ ಸರ್ಕಾರವೇ ಭರಿಸ್ತಾ ಇತ್ತು. ಆದರೆ ಇದೀಗ ವೆಚ್ಚವನ್ನು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಜಿ ರಾಮ್ಜಿ ಯೋಜನೆ ಏನಿದೆ ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೆ ವೇತನ ಇರ್ಬೋದು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈ ಹಿಂದೆ ಮನ್ರೇಗಾದಲ್ಲಿ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಆದರೆ ಇದೀಗ ರಾಜ್ಯ ಸರ್ಕಾರ 40% ಹಾಗೂ ಕೇಂದ್ರ ಸರ್ಕಾರ 60% ಜಿ ರಾಮ್ಜಿ ಯೋಜನೆಯಲ್ಲಿ ಭರಿಸಬೇಕಾಗುತ್ತೆ. ಅಂದರೆ 400 ರೂಪಾಯಿ ಕೂಲಿ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲಿ 40% ಕೇಂದ್ರ ಸರ್ಕಾರ 60% ಕೇಂದ್ರ ಸರ್ಕಾರ ಕೊಟ್ಟರೆ 40% ಹಣವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಇದೇ ಪ್ರಕಾರ ಅಂದರೆ ಒಂದು ವರ್ಷಕ್ಕೆ ಸುಮಾರು 5,000 ಕೋಟಿಯನ್ನು ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಎತ್ತಿಡಬೇಕಾಗುತ್ತೆ. ಇದಕ್ಕೆ ಈ ಜಿ ರಾಮ್ಜಿ ಯೋಜನೆ ಇದೆ ಹೊಸದಾಗಿ ಮಾರ್ಪಾಡಾದಂಥದ್ದು ಅದನ್ನು ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇರುವಂಥದ್ದು. ಇನ್ನು ಇದರಲ್ಲಿ ಅಂದರೆ ಯಾವ ರೀತಿ ಅನುಕೂಲ ಆಗ್ಬೋದು ಈ ಜಿ ರಾಮ್ಜಿ ಯೋಜನೆಯಲ್ಲಿ ಅಂತ ಒಮ್ಮೆ ನೋಡೋದಾದರೆ
ನಕಲಿ ಜಾಬ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಒಂದಷ್ಟು JCPಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ತಡಿಬಹುದಾಗಿದೆ. ಯಾಕಂತ ಹೇಳಿದ್ರೆ ಮನುಷ್ಯರನ್ನಷ್ಟೇ ಈ ಯೋಜನೆಯಲ್ಲಿ ದುಡಿಸ್ಕೊಂಡು ಅವ್ರಿಗೆ ಹಣವನ್ನು ಕೊಡಬೇಕು, ಕೆಲಸವನ್ನು ತೆಗೆದುಕೊಂಡು ಅವ್ರಿಗೆ ವೇತನವನ್ನು ಕೊಡಬೇಕಾಗುತ್ತೆ. ಆದರೆ ಈಗ ಸಾಕಷ್ಟು ಬಾರಿ JCPಯಲ್ಲಿ ಯಂತ್ರಗಳ ಮೂಲಕ ಕೆಲಸವನ್ನು ಮಾಡಿಸ್ಕೊಳ್ಳೋದು, ಜನರನ್ನ ಕೇವಲ ಫೋಟೋಗೋಸ್ಕರ ಇಟ್ಕೊಳ್ಳೋದು, ಈ ರೀತಿ ಅಕ್ರಮಗಳಾಗ್ತೈತೆ. ಇದಕ್ಕೆ ಕಡಿವಾಣವನ್ನು ಸಹ ಹಾಕ್ಬೋದು. ಮುಂದಿನ ದಿನಗಳಲ್ಲಿ ಈ ಕೆಲಸಕ್ಕೆ ಬರುವಂಥ ಬಯೋಮೆಟ್ರಿಕ್ ಅನ್ನು ಸಹ ಮಾಡ್ತೇವೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಈ ನೆಲೆಯಲ್ಲಿ ಒಂದು ಕಡೆ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿ ಅಕ್ರಮವನ್ನು ತಡಿಬಹುದಾದ್ರೂ ಕೂಡ ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡೋದ್ರಿಂದ ದೇಶಾದ್ಯಂತ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಇರ್ಬೋದು ಹಾಗೂ ಒಂದಷ್ಟು ಮಂದಿ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಜಿ ಯೋಜನೆ ಇದೆ, ಇದು ಅಕ್ರಮವನ್ನು ತಡಿಬಹುದಾಗಿದೆ ಅನ್ನುವಂಥದ್ದು ಒಂದಷ್ಟು ಮಂದಿಯ ವಾದ. ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಅನುಷ್ಠಾನಗೊಂಡು ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಆಗುವಂತಹ ಭ್ರಷ್ಟಾಚಾರವನ್ನ ಇದು ತಡೆಯುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.